ತ್ರೀ ಇಡಿಯಟ್ ಸಿನಿಮಾ ನೋಡಿದಿರಲ್ಲ, ಆ ತ್ರೀ ಇಡಿಯಟ್ ಸಿನಿಮಾದಲ್ಲಿ ಅಮೇರಿಕನ್ ಮಾಡಿದಂತಹ ಪಾತ್ರ ಅದ್ಭುತವಾಗಿದೆ. ಈ ಪಾತ್ರದ ನಿಜವಾದ ಹೀರೋ ಯಾರು ಅಂತ ಹೇಳಿದ್ರೆ ಲಡಾಖ್ನ ಸೋನಮ್ ವಾಂಗ್ಚು. ಸೋನಮ್ ವಾಂಗ್ಚು ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಅಮಾನತ ಉಪವಾಸವನ್ನ ಮಾಡ್ತಾ ಇದ್ದಾರೆ. ಇವರು ಅಮಾನತ ಉಪವಾಸ ಮಾಡಿದ್ರೆ ಯಾಕೆ ಹೆಚ್ಚು ಇವಾಗ ಪ್ರಶಸ್ತಿಯನ್ನ ಪಡ್ಕೋತಾ ಇದೆ ಅಂತ ಹೇಳಿದ್ರೆ, ಇವರು ಆರ್ಡಿನರಿ ಅಥವಾ ಮಾಮೂಲಿ ವ್ಯಕ್ತಿ ಅಲ್ಲ. ಲಡಾಖ್ನಲ್ಲಿ ಮಾಡಿದಂತಹ ಸಾಧನೆ ಯಾರು ಮಾಡಕ್ ಆಗಲ್ಲ ಅಂತ ಸಾಧನೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇವರು ಪರಿಸರವಾದಿ, ಶಿಕ್ಷಣ ತಜ್ಞ, ಸಾಮಾಜಿಕ ಹೋರಾಟಗಾರರು ಕೂಡ ಹೌದು. ಇವರು ರೈತರಿಗೆ ಬೇಸಿಗೆಯಲ್ಲಿ ನೀರಿರಲ್ಲ ಅಂತ ಒಂದು ಸಂದರ್ಭದಲ್ಲಿ ಹಿಮಗಡ್ಡಿಯನ್ನ ಮಾಡಿ ಏಪ್ರಿಲ್ ಮೇ ತಿಂಗಳಲ್ಲಿ ನೀರನ್ನ ಹರಿಸ್ತಕ್ಕಂಥ ವ್ಯವಸ್ಥೆನೆ ಮಾಡಿದ್ದಾರೆ. ಹಾಗೆ ಲಡಾಖ್ನಲ್ಲಿ ಸೈನಿಕರಿಗೆ ಬಿಸಿಯ ವಾತಾವರಣವನ್ನ ಮಾಡಿ ಶೆಡ್ ಒಳಗಡೆ ಅವರಿಗೆ ಇರ್ಲಿಕ್ಕೆ ಹಲವಾರು ಶೆಡ್ಗಳ ನಿರ್ಮಾಣ ಮಾಡಿ ಅಲ್ಲಿ ಬಿಸಿಯ ಒಂದು ವಾತಾವರಣ ಮಾಡಿಕೊಟ್ಟಿರುವಂತಹವರು ಈ ಒಂದು ಸೋನಮ್ ವಾಂಗ್ಚು ಅವರು. ಹಾಗೆ ಮಕ್ಕಳು ಕೂಡ ಚಳಿಗಾಲದಲ್ಲಿ ಮಳೆಗಾಲ ಟೈಮಲ್ಲಿ ಶಾಲೆಯ ಒಳಗಡೆ ಇವರು ಶಿಕ್ಷಣವನ್ನ ಪಡಿಬೇಕಾದ್ರೆ ಅಲ್ಲಿ ಬಿಸಿಯ ವಾತಾವರಣವನ್ನ ನಿರ್ಮಾಣ ಮಾಡಿಕೊಟ್ಟಂತವ್ರು ಹೌದು. ಇವರು ಪರಿಸರವಾದಿನೂ ಕೂಡ ಹೌದು ಮತ್ತು ಇವರು ಇಂಜಿನಿಯರ್ ಕೂಡ ಹೌದು. ಇವರು ಮಾಡಿದಂತಹ ಸಾಧನೆಗಳಿಗೆ ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಕೂಡ ಇವರನ್ನ ಪಡ್ಕೊಂಡಿದೆ. ಹಾಗೆ ಅಲ್ಲಿನ ವ್ಯಕ್ತಿಗಳಿಗೆ, ಸಾಮಾನ್ಯ ನಾಗರಿಕರಿಗೆ ಅಲ್ಲಿಯ ಜನಗಳಿಗೆ ಈ ಒಂದು ಆರ್ಟಿಕಲ್ 370 ಬೇಡ, ರಾಜ್ಯದ ಸ್ಥಾನಮಾನವನ್ನ ಕೊಡಿ ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇವರು. ಹೀಗಾಗಿ ಈಗ ನೀಟ್ ವ್ಯವಸ್ಥೆಯಲ್ಲಿ ಅಕ್ರಮವನ್ನ ಈಗ ನಾವು ನೋಡಿದ್ವಿ. ಆ ಅಕ್ರಮ ಆಗಿದ್ದಕ್ಕೆ ನೈತಿಕ ಹೊಣೆಯನ್ನ ಹೊತ್ತು ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ, ಇವಾಗ ಪರ ವಿರೋಧಗಳು ಕೂಡ ನಡೀತಾ ಇದೆ. ಇವರು 9-10 ದಿನದಿಂದ ಇವರು ಉಪವಾಸವನ್ನ ಮಾಡ್ತಾ ಇದ್ದಾರೆ. ರಾಜೀನಾಮೆ ಕೊಡುವವರೆಗೂ ಕೂಡ ನಾನು ಊಟವನ್ನ ಮಾಡೋದಿಲ್ಲ ಅಂತ ಹೇಳಿ ಇವಾಗ ಪಟ್ಟನ್ನ ಹಿಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ತುಂಬಾ ಜನ ಈಗ ಕಳಕಳಿ ಇರ್ತಕ್ಕಂಥವ್ರು ಕೋರ್ಟಿಗೆ ಹೋಗಿ ಇವರಿಗೆ ಫೋರ್ಸ್ಫುಲಿ ನಾವು ಫೀಡ್ ಮಾಡ್ಬೇಕಾಗುತ್ತೆ. ಇವರೊಬ್ಬನ ಅಮೂಲ್ಯವಾದ ವ್ಯಕ್ತಿ ಕಳ್ಕೊಬಾರ್ದು, ಹಾಗಾಗಿ ನಾವು ಇವರನ್ನ ಬದುಕಿಸ್ಬೇಕು ಅಂತ ಹೇಳ್ತು ತುಂಬಾ ಜನ ಹೈಕೋರ್ಟಿಗೆ ಹೋಗಿ PL ಹಾಕಿದ್ಮೇಲೆ ಅವರಿಗೆ ವೈದ್ಯರು ನೋಡ್ಕೋಬೇಕು, ಅವ್ರನ್ನ ಸಾಯಕ್ ಬಿಡಬಾರ್ದು, ಪ್ರತಿಯೊಂದು ಜೀವನ ಕೂಡ ಅಮೂಲ್ಯ ಅಂತ ಹೇಳಿ ಸೂಕ್ತ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ. ಇಲ್ಲಿ ಸಾಮಾನ್ಯ ವ್ಯಕ್ತಿ ಕೇಳೋದು ಏನು ಅಂತ ಹೇಳಿದ್ರೆ, ಕೆಳಗಿನ ವ್ಯಕ್ತಿಗಳು ತಪ್ಪು ಮಾಡಿದಾಗ ಮೇಲಿನ ಅಧಿಕಾರಿಗಳಾಗ್ಲಿ ಮೇಲಿನ ಮೇಲ್ವಿಚಾರಕರಾಗ್ಲಿ ಹೇಗೆ ಹೊಣೆಗಾರರಾಗ್ತಾರೆ? ಸಾಮಾನ್ಯವಾಗಿ ಇವಾಗ ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಮಕ್ಕಳು ತಪ್ಪು ಮಾಡಿದಾಗ ಅಪ್ಪ ಅಮ್ಮ ಹೇಗೆ ಹೊಣೆಗಾರಿಕರಾಗ್ತಾರೆ? ಈಗ ನಾವು ಶೀತ ಬಂತು ಅಂದಾಗ ನಾವು ಮೂಗನ್ನ ಕೂದ್ಲಿಕ್ಕೆ ಆಗುತ್ತಾ? ನೈತಿಕ ಹೊಣೆ ಅಂತ ಹೇಳ್ತಾರೆ. ಆ ವ್ಯಕ್ತಿಯ ನಿಜವಾದ ಪಾತ್ರ ಇದ್ರೆ ಅವರು ಒಂದು ಕ್ಷಣವನ್ನು ಕೂಡ ಆ ಒಂದು ಸ್ಥಳದಲ್ಲಿ ಇರ್ಲಿಕ್ಕೆ ಅನರ್ಹರು. ಇಲ್ಲಿ ಈಗಾಗ್ಲೇ ಈಗ ನೀಟ್ ವ್ಯವಸ್ಥೆಯಲ್ಲಿ ಅಕ್ರಮಗಳು ಬಯಲಾಗಿ ಈಗ ಮರುಪರೀಕ್ಷೆ ನಡೆದು ಅದರಲ್ಲಿ 2 ರ್ಯಾಂಕ್ ಕೂಡ ಬಂದು ಎಲ್ಲವೂ ಕೂಡ ಸರಿಯಾಗಿದೆ. ವ್ಯವಸ್ಥೆನ ಸರಿ ಮಾಡಬೇಕು, ಸರಿ ಹೌದು. ವ್ಯವಸ್ಥೆನ ಸರಿ ಮಾಡಬೇಕಾದ್ರೆ ಈಗ ಏನೆಲ್ಲ ಮಾಡಬೇಕು, ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು, ಅದ್ರ ಬಗ್ಗೆ ನಾವು ಇವಾಗ ಯೋಚನೆನ ಮಾಡ್ಬೇಕಾಗತ್ತೆ. ಈಗ ಇನ್ನೊಂದು ಆಗು ಹೋಗಿರೋ ಕೆಲ್ಸಕ್ಕೆ ಈಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಟ್ರೆ ಎಲ್ಲವೂ ಸರಿ ಹೋಗುತ್ತಾ ಅನ್ನೋದು ಈಗ ಒಂದು ವರ್ಗ ಆಗ್ಲಿ ಒಂದು ವರ್ಗ ಮತ್ತು ಮತ್ತೊಂದು ವರ್ಗ ಅವ್ರು ಕೊಟ್ರೆ ಎಲ್ಲವೂ ಸರಿಯಾಗುತ್ತೆ, ಮುಂದೆ ಬರೋರು ಈಗ ಸರಿ ಕೆಲಸವನ್ನ ಮಾಡ್ತಾರೆ ಅಂತೇಳಿ ಪರೋ ವಿರೋಧಗಳು ಕೂಡ ಇವಾಗ ನಡೀತಾ ಇದೆ. ಈಗ ಸಾಮಾನ್ಯ ವ್ಯಕ್ತಿಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಜೀನಾಮೆ ಕೊಟ್ಟ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗುತ್ತಾ ಅನ್ನೋದು. ಹಾಗಾಗಿ ಇವರು ಉಪವಾಸವನ್ನ ನಿಲ್ಲಿಸಬೇಕು ಮತ್ತು ನಿಜವಾದ ಮೂಲಭೂತ ಸಮಸ್ಯೆ ಏನಿದೆ, ಶಿಕ್ಷಣದಲ್ಲಿ ಹಲವಾರು ಸಮಸ್ಯೆಗಳಿದೆ, ಆ ಒಂದು ಸಮಸ್ಯೆಗಳ ವಿರುದ್ಧ ಇವರು ಹೋರಾಡಬೇಕು ಅನ್ನೋದು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರ ಪ್ರಶ್ನೆ ಇದಾಗಿದೆ.